ಅಘನಾಶಿನಿ ನದಿಯ ತಟದಲ್ಲಿರುವ ಈ ಕೋಡ್ಕಣಿ ಗ್ರಾಮಕ್ಕೆ ಗ್ರಾಮದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿಯ ಕೃಪಾಶೀರ್ವಾದವೇ ಶ್ರೀರಕ್ಷೆ. ಸಾಂಸ್ಕೃತಿಕ ವೈಭವವನ್ನು ಸಾರುವ ಬಂಡಿ ಹಬ್ಬವು ಶಾಂತಿಕಾ ಪರಮೇಶ್ವರಿ ದೇವಿ ಹಾಗೂ ಸಹಪರಿವಾರ ದೇವರುಗಳನ್ನು ಒಳಗೊಂಡು 14 ದಿನಗಳ ಕಾಲ ವೈದಿಕ ಪೂಜೆ ಪುನಸ್ಕಾರಗಳೊಂದಿಗೆ ಸಂಪನ್ನಗೊಳ್ಳುತ್ತದೆ. 6 ಗ್ರಾಮದ 12 ಜನ ಹೂವಿನ ಮಕ್ಕಳು, 6 ಜನ ಕಟ್ಟಿಗೆದಾರರು ಸನ್ನಿಧಿಯಲ್ಲಿ ಇರುತ್ತಾರೆ. ಹೂವಿನ ಮಕ್ಕಳು ಯಾವುದೇ ವಾಹನ ಏರುವಂತಿಲ್ಲ, ಯಾರ ಮನೆಯಲ್ಲೂ ಊಟ ಮಾಡುವಂತಿಲ್ಲ ಹಾಗೂ ಪಾದರಕ್ಷೆ ಧರಿಸುವಂತಿಲ್ಲ. ಮೊದಲ ದಿನದಂದು ರಾತ್ರಿ ದೇವರ ಪೂಜೆ, ನಂತರ ಕಳಸದ ಗಿಂಡಿಯನ್ನಿಟ್ಟು ಅದರ ಸಮ್ಮುಖದಲ್ಲಿ ಅಕ್ಕಿ ಅಳೆಯುವ ಶಾಸ್ತ್ರ, ನಂತರ ಜಾಗಟೆಗಳ ನಾದದೊಂದಿಗೆ ಬಲಿಯು ಪರಿವಾರ ದೇವರುಗಳು ನೆಲೆಸಿರುವ ಜಾಗಕ್ಕೆ ಹೋಗಿ ಮಡಿವಾಳರು 16 ಕಾಯಿಗಳನ್ನು ದೇವರು ನೆಲೆಸಿರುವಲ್ಲಿ ಒಡೆಯುತ್ತಾರೆ. 9 ಹೊಳಚೇರಿ ಎಲೆ ಹಾಗೂ 9 ಕಲ್ಲುಗಳನ್ನು ಕಾಲಿನಿಂದ ಮೆಟ್ಟಿ ಹಕ್ಕೆ ಹಾಕಲಾಗುತ್ತದೆ. ಮಾರನೆಯ ದಿನ ದೊಡ್ಡ ಕಳಸ ಗೋಳಿಬೀರಪ್ಪ ದೇವಸ್ಥಾನದಿಂದ ಹೊರಟು ಮಾಚಮ್ಮ ದೇವಸ್ಥಾನ, ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ, ಜ್ಯೇಷ್ಠಾಪುರ ಅಮ್ಮನವರು ಹಾಗೂ ಗೋಳಿಬೀರಪ್ಪ ದೇವಸ್ಥಾನಕ್ಕೆ ಬರುತ್ತದೆ. ಅದೇ ದಿನ ಮೊದಲ ಜೋಡಿ ಹೂವಿನ ಮಕ್ಕಳು ಬಂದು ಮಾರನೆಯ ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಕುಸುಮಾಲೆ ಹೂವನ್ನು ತಂದು ಮಾಲೆ ಮಾಡುತ್ತಾರೆ ಮತ್ತು ಸಂಜೆ ಕೃಷಿಯನ್ನು ಪ್ರತಿಬಿಂಬಿಸುವ ನೃತ್ಯದೊಂದಿಗೆ ಹೂವಾಡುತ್ತಾರೆ. ಹೀಗೆ ಪ್ರತಿದಿನ 2ರಂತೆ 12 ಜನ ಹೂವಿನ ಮಕ್ಕಳು ಸೇರುತ್ತಾರೆ. ಪ್ರತಿದಿನ ದೇವರ ಮುಖವನ್ನು ಆಡಿಸುವ ಪ್ರತೀತಿ ಇದೆ. ಹಗಣ ಕಳಸ ಕೂಡ ಇದೆ. ಹಬ್ಬಕ್ಕೆ 6ರಿಂದ 7 ದಿನಗಳು ಇರುವಾಗ ಎಲ್ಲ ದೇವರಿಗೂ ಹಬ್ಬಕ್ಕೆ ಬರುವಂತೆ ಆಹ್ವಾನಿಸಲು ಹೊರಡುತ್ತಾರೆ. ಹೂವಿನ ಮಕ್ಕಳ ಸ್ನಾನವಾದ ನಂತರ ಹೂವಾಡಲು ಬಳಸುವ ಅಂಬುಗತ್ತಿಯನ್ನು ಹಿಡಿದು ಸೀರೆಯನ್ನ ಪಂಚೆ ಕಟ್ಟುವ ರೀತಿ ಕಟ್ಟಿಕೊಂಡು ದೇವರ ಕಳಸದೊಂದಿಗೆ ಹೊರಟು ಮಾಚಮ್ಮನ ಮನೆಯಲ್ಲಿ, ನಂತರ ತಾಯಿಯ ಸಾನ್ನಿಧ್ಯದಲ್ಲಿ ಹೂವಾಡುತ್ತಾರೆ. ಹುಲಿ ಛತ್ರ ಕಂಬದ ಬಳಿ ಇಲ್ಲಿನ ಮುಖ್ಯ ಕಸುಬಾದ ಕೃಷಿಯನ್ನ ಪ್ರತಿನಿಧಿಸುವಂತೆ ಗದ್ದೆಯನ್ನು ಸ್ವಚ್ಛಗೊಳಿಸಿ ಅಗೆದು ಬೀಜ ಹಾಕಿ ನಾಟಿ ಮಾಡಿ ಗದ್ದೆ ಕೊಯ್ದು ಹೊತ್ತು ಫಸಲನ್ನು ಬಡಿದು ಭತ್ತವನ್ನು ಅಳೆದು ಸಂಗ್ರಹಿಸುವಂತೆ ಮಾಡುತ್ತಾರೆ. ನಂತರ 13 ಕಾಯಿಗಳನ್ನು ಒಡೆದು ಹುಲಿ ಛತ್ರ ಕಂಬದ ಮೇಲೆ 4 ಜನ ಎಡಬಲಕ್ಕೆ 4ರಂತೆ ಏರಿ ಉಯ್ಯಾಲೆಯಾಡುತ್ತಾರೆ. ನಂತರ ದೇವರ ಕಳಸವು ಮೇಲೇರಿ 5 ಸುತ್ತು ಸುತ್ತಿ ಗ್ರಾಮವನ್ನು ವೀಕ್ಷಿಸಿದ ನಂತರ ಕಟ್ಟಿಗೆ ಹಿಡಿದು 3 ದೇವರನ್ನು ಪ್ರತಿನಿಧಿಸುವ ಸಲುವಾಗಿ ಗಾಂವ್ಕರರು ಮೇಲೇರುತ್ತಾರೆ. ನಂತರ ದೇವಾಲಯದ ಒಳಗೆ ವಿಚಾರ ನೀಡುತ್ತದೆ. 2ನೆಯ ದಿನ ಕಳಸ ಹಾಗೂ ಹೂವಿನ ಮಕ್ಕಳು ಬೆತ್ತವನ್ನು ಹಿಡಿದು ತೋರಣದಲ್ಲಿ ಆರತಿಯನ್ನು ಸ್ವೀಕರಿಸಿ ವಿಚಾರ ನೀಡಿ ಸೂಲಬೀರ ದೇವಸ್ಥಾನಕ್ಕೆ ಬರುತ್ತದೆ. ಮರುದಿನ ಬೆಳಿಗ್ಗೆ ಭಂಡಾರ ಕಟ್ಟಿ ಮಾಚಮ್ಮನ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತದೆ. ಆ ದಿನ ಕಳಸವನ್ನು ಮುಚ್ಚಿ ಗೋಳಿಬೀರಪ್ಪ ದೇವಾಲಯಕ್ಕೆ ತಂದು ಸಂಜೆ ಕಳಸವನ್ನು ಬಿಚ್ಚಿಟ್ಟು 7 ಗಂಟೆಗೆ ಗಿಂಡಿ ಪೂಜೆ ನೆರವೇರುತ್ತದೆ. ಹಬ್ಬದ ನಂತರ ಶಾಂತಿಕಾ ಪರಮೇಶ್ವರಿ ಮತ್ತು ಮಾಚಮ್ಮ ದೇವಾಲಯವನ್ನು ಹೊರತುಪಡಿಸಿ ಉಳಿದ ದೇವಾಲಯಗಳ ಬಾಗಿಲನ್ನು ಮುಚ್ಚಿ 12 ದಿನಗಳ ನಂತರ ಪೂಜೆ ಮಾಡಿ ನಂತರದ ಮಂಗಳವಾರದಂದು ಸೂಲಬೀರಪ್ಪ ದೇವಾಲಯದಲ್ಲಿ ಕೋಳಿ ಕುರಿ ಬಲಿ ನೀಡಲಾಗುತ್ತದೆ. ಮಂದಿರದ ಮೀನನಯನವು ನೀರಿನಲ್ಲಿರೋ ನನ್ನ ಕಂಗಳೆ ಬಾಣವಾಗಲಿ ಬಿಲ್ಲನು ತಾರೆ